ಹಾಯ್ ನಮಸ್ಕಾರ. RCBಗೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಟ್ರೇಡ್ ಆಗ್ತಾರೆ ಅಂತ ಸುದ್ದಿ ನೀವು ಇನ್ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ. ಅದು ನಿಜಾನ? ನಂಬರ್ ಒನ್. ಎರಡನೇದಾಗಿ ಒಂದು ಫೋಟೋ ಸರ್ಕ್ಯುಲೇಟ್ ಆಗ್ತಾ ಇದೆ. DK, ಆ್ಯಂಡಿ ಫ್ಲವರ್, ಹಾರ್ದಿಕ್ ಪಾಂಡ್ಯ ಒಂದು ಹೋಟೆಲಲ್ಲಿ ಕೂತು ಜೂನ್ 1ನೇ ತಾರೀಕು ಕಾನ್ವರ್ಸೇಷನ್ ನಡೆಸ್ತಾ ಇದ್ರು. ಏನಿದು ಅಂತ ನಾನು ಸುತ್ತಿ ಬಳಸದೆ ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಈ ಫೋಟೋ AI ಎಡಿಟೆಡ್, ನಿಜವಾದಂಥ ಫೋಟೋ ಅಲ್ಲ, ಯಾರೋ ಸರ್ಕ್ಯುಲೇಟ್ ಮಾಡಿ ಮಜಾ ತಗೊಳ್ತಿದ್ದಾರೆ. ಅದಂತೂ ಯಾಕಂತಂದರೆ ನೀಟಾಗಿ ಗೊತ್ತಾಗುತ್ತೆ. ಆ್ಯಂಡಿ ಫ್ಲವರ್ ಜಿಂಬಾಬ್ವೆಗೆ ಆಡ್ತಾ ಇದ್ರಲ್ಲ, ಸೊ ಆಗ ಅಷ್ಟು ಹೆಂಗಾಗಿದ್ರು, ಈಗ ಅವ್ರ ಹತ್ರ ಇಲ್ಲ. ಸೊ ಅದೇ ಒಂದು ಸಾಕು. ಜೊತೆಗೆ ವೆರಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲಿ. ಇನ್ನೊಂದು ಎರಡನೇ ವಿಚಾರ ಏನು ಅಂತಂದರೆ, ಹಾರ್ದಿಕ್ ಪಾಂಡ್ಯ ಬರಬೇಕಾದ್ರೆ ಲಾಜಿಕಲಿ ಏನೇನು ಮಾಡಬೇಕು, ಮ್ಯಾಥಮೆಟಿಕಲಿ ಏನೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಟ್ರೇಡ್ ವಿಚಾರವಾಗಿ. ಸೊ ಇದ್ರ ಬಗ್ಗೆ ಕೂಡ ನಾವು ಮಾತನಾಡೋಣ ಇವತ್ತು. ಸೊ ಫಸ್ಟ್ ಆಫ್ ಆಲ್, ಮುಂಬೈ ಇಂಡಿಯನ್ಸ್ ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರ ಈ ಸೀಸನ್ನ ಸಂಬಂಧ ನಿಮಗೆ ಗೊತ್ತು, ಅಷ್ಟು ಚೆನ್ನಾಗಿಲ್ಲ ಇಬ್ಬರ ಕೆಮಿಸ್ಟ್ರಿ, ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಹಾಗೆ ಹಾರ್ದಿಕ್ ಪಾಂಡ್ಯ. ನಾನಾ ಕಾರಣಗಳು ಕೇಳಿ ಬಂದಿದೆ. ಒಂದು, ಹಾರ್ದಿಕ್ ಪಾಂಡ್ಯ ಗರ್ಲ್ಫ್ರೆಂಡ್ ವಿಚಾರದಲ್ಲಿ, ಗರ್ಲ್ಫ್ರೆಂಡನ್ನು ಸ್ಟೇಡಿಯಮಿಗೆ ಕರ್ಕೊಂಬರಬಾರ್ದು. ಇನ್ನೊಂದು ಎರಡನೇ ವಿಚಾರ ಬಂದು ಈ ಸೀನಿಯರ್ಸ್ಗಳು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಕೂಡ ರೂಮರ್ಸ್ ಹಬ್ಬಿತ್ತು. ಸೀನಿಯರ್ಸ್ ಕರೆಕ್ಟಾಗಿ ಅವರಿಗೆ ಟೀಮಲ್ಲಿ ಕಾಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಹಾಗಾಗಿ ರಿಸಲ್ಟ್ ಬಿದ್ದು ಹೋಗಿದೆ ಅಂತ. ಗೊತ್ತಿಲ್ಲ ಎರಡರಲ್ಲಿ ಯಾವ್ದು ನಿಜ ಅಂತ. ಬಟ್ ವಾಟ್ ಎವರ್, ಹಾರ್ದಿಕ್ ಪಾಂಡ್ಯ ಹಾಗೆ ಮ್ಯಾನೇಜ್ಮೆಂಟ್ ಜೊತೆಗೆ ಅಷ್ಟು ಚೆನ್ನಾಗಿಲ್ಲ ಈಗ. ಟ್ರೇಡ್ ಅಂತೂ ಆಗುವಂಥ ಚಾನ್ಸಸ್ ಇದೆ, ಆದರೆ ಯಾವ ಟೀಮಿಗೆ ಏನು ಅನ್ನೋದು ಏನೂ ಕೂಡ ಗೊತ್ತಿಲ್ಲ. ಈಗ RCBಯಿಂದ ಟ್ರೇಡ್ ಮಾಡಬೇಕು ಅಂತಂದರೆ ಅವರ ಪ್ರೈಸ್ ಬಂದು ಹಾರ್ದಿಕ್ ಪಾಂಡ್ಯ ಅದು 16.5 ಕೋಟಿ. ಸೊ ನೀವು ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ಅಂತ ಅಂದರೆ ಆ ಒಂದು ಬಜೆಟ್ ವಿಚಾರವಾಗಿ ಯಾರೂ ಇಲ್ಲ. 21.5 ಕೋಟಿಗೆ ಕೊಹ್ಲಿ ಇದ್ದಾರೆ, ಅದಾದಮೇಲೆ ಹೇಸಲ್ವುಡ್ ಬರ್ತಾರೆ 12.5 ಕೋಟಿ. ಹಾಗೆ ಕೆಳಗೆ ಬಂದರೆ ನಿಮಗೆ ಭುವನೇಶ್ವರ್ 10.25, ರಜತ್ ಪಟ್ಟಿದಾರ್ 11, ಜಿತೇಶ್ ಶರ್ಮಾ 11. ಸೊ ಈ ಥರ ಎಲ್ಲ ನಂಬರ್ಗಳಿದೆ. ಸೊ ಆ ಕಾರಣಕ್ಕೆ ಪ್ರೈಸ್ ವೈಸ್ ನಿಮಗೆ ಲೈಕ್ ಟು ಲೈಕ್ ಯಾರೂ ಇಲ್ಲ. ಎರಡನೇದಾಗಿ, ನಿಮಗೆ ಇಬ್ಬರು ಪ್ಲೇಯರ್ನ ಕೊಡಬೇಕಾಗತ್ತೆ ನೀವು. ಫಾರ್ ಎಕ್ಸಾಂಪಲ್ ಜಿತೇಶ್ ಶರ್ಮಾ 11 ಕೋಟಿ, ಫಾರ್ಮಲ್ ಇಲ್ಲ, ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಅವ್ರನ್ನ ಕೊಟ್ಟರು ಕೂಡ ಇನ್ನೂ ನಿಮಗೆ ಒಂದು 5 ಕೋಟಿ 6 ಕೋಟಿ ಶಾರ್ಟೇಜ್ ಆಗುತ್ತೆ, 5.5 ಕೋಟಿ. ಸೊ ಅದಕ್ಕೋಸ್ಕರ ನೀವು ಒಂದು ವೆಂಕಟೇಶ್ ಅಯ್ಯರ್ನ ಕೊಡಬೇಕು. 7 ಕೋಟಿ ಅವ್ರ ಬಜೆಟ್ ಇರೋದು. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ವೆಂಕಟೇಶ್ ಅಯ್ಯರನ್ನ ಬಿಡುವಂಥ ಚಾನ್ಸಸ್ ಇಲ್ಲ. ಬಟ್ ಈವನ್ ನೀವು ಕಳಿಸ್ಬೇಕು ಅಂತಂದರೆ. ಎರಡನೇದಾಗಿ, ನೀವು ರಶೀಕ್ ಸಲಾಮ್ದಾರ್ನ ಕಳಿಸ್ಬೇಕು. ಅವ್ರದ್ದು 6 ಕೋಟಿ ಇದೆ ಬಜೆಟ್. ಸೊ ಹಾಗಾಗಿ ಪ್ರೈಸ್ 11, 6, 17 ಆಗುತ್ತೆ. ಅದು ಹಾರ್ದಿಕ್ ಪಾಂಡ್ಯಗೆ ಈಕ್ವಲ್ ಆಗುತ್ತೆ. ಜೊತೆಗೆ ಯಾವುದೇ ಒಂದು ಟೀಮ್ ಅವ್ರನ್ನ ಟ್ರೇಡ್ ಮಾಡಬೇಕಾದ್ರೆ ಕೊಡುವಂಥ ಪ್ಲೇಯರ್ಗೆ ಈಕ್ವಲ್ ಆದಂಥ ವ್ಯಾಲ್ಯೂವನ್ನು ವಾಪಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಬರ್ತಿರೋರು ಯಾರು, ಟೀಮ್ ಇಂಡಿಯಾಗೆ ಆಡೋದಂಥವ್ರ, ಅವರಿಂದ ನಮಗೇನು ವ್ಯಾಲ್ಯೂ ಆ್ಯಡ್ ಆಗುತ್ತೆ? ಬ್ಯಾಟ್ಸ್ಮನ್ನ, ಕೀಪರ ಅಥವಾ ಫಿನಿಷರ, ಬೌಲಿಂಗ್ ಮಾಡ್ತಾರ, ಆಲ್ರೌಂಡ್ರ, ಕ್ಯಾಪ್ಟನ್ ಮೆಟೀರಿಯಲ್ಲ. ಸೊ ಈ ಥರದ್ದೆಲ್ಲ ಬರುತ್ತೆ. ಇಂಜುರಿ ಏನಾದರೂ ಅವರು ತುಂಬ ಕಾಡುವಂಥ ಪ್ಲೇಯರ ಅಥವಾ ಇಂಟರ್ನ್ಯಾಷನಲ್ ಪ್ಲೇಯರ, ಇಂಥದ್ದೆಲ್ಲ ಕೂಡ ಬರುತ್ತೆ. ಸೊ ಹಾಗಾಗಿ ಹಾರ್ದಿಕ್ ಪಾಂಡ್ಯ ನಿಮಗೆ ಗೊತ್ತಿರೋ ಹಾಗೆ ಕ್ಯಾಪ್ಟನ್ ಮೆಟೀರಿಯಲ್, 4 ಓವರ್ ಬೌಲಿಂಗ್ ಮಾಡ್ತಾರೆ, ಫೀಲ್ಡಿಂಗ್ ವಿಚಾರದಲ್ಲೂ ಮಾತಾಡೋ ಹಾಗಿಲ್ಲ. ಜೊತೆಗೆ 100% ಏನಾದರೆ ಕಮಿಟೆಡ್ ಪ್ಲೇಯರ್ ಅವರು. ಒಂದು ಸಲ ಫೀಲ್ಡಿಗೆ ಇಳಿದ್ರು ಅಂತಂದರೆ, ನೀವು ಇಂಡಿಯನ್ ಟೀಮಲ್ಲಿ ಆಡಬೇಕಾದ್ರೂ ನೋಡಿದ್ದೀರ, ಆ ವ್ಯಕ್ತಿ ಬೇರೆ ಲೆವೆಲ್ ಕ್ರಿಕೆಟರ್, ಸ್ಟ್ರೀಟ್ ಸ್ಮಾರ್ಟ್ ಕ್ರಿಕೆಟರ್. ಸೊ ಅವರು ಬರಬೇಕಾದ್ರೆ ಅವರು ಕೂಡ ನೋಡ್ತಾರೆ ಯಾರು ಬರ್ತಾರೆ ಅಂತ. ಸೊ ನಾವು ಇಂಥ ಪ್ಲೇಯರ್ನ ಬಿಟ್ಕೊಡ್ಬೇಕಾಗತ್ತೆ. ಸೊ ಅಂಥ ಚಾನ್ಸಸ್ ಕಡಿಮೆ. ಜಿತೇಶ್ನೇನಾದರೂ ಬಿಡ್ಬೋದೇನೋ, ಬಟ್ ಕೀಪರ್ ಯಾಕಂದರೆ ಫಿಲ್ ಸಾಲ್ಟ್ ಇರೋದರಿಂದ, ಆಪ್ಷನ್ ಇರೋದರಿಂದ ಜಿತೇಶ್ನೇನಾದರೂ ಬಿಡಬಹುದು, ಆದರೆ ಆ ಚಾನ್ಸಸ್ ಭಾಳ ಕಡಿಮೆ ಇದೆ. ಎರಡನೇದಾಗಿ, ಹಾರ್ದಿಕ್ ಪಾಂಡ್ಯ ನಮ್ಮ RCBಗೆ ಬಂದರೆ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ, ಎಲ್ಲಿ ಅಕೊಮಡೇಟ್ ಮಾಡ್ಬೋದು ಅಂತ ನೋಡಿದ್ರೆ, ಖಂಡಿತ ಅವರೊಳಗೆ ಬಂದರೆ ಜಿತೇಶ್ನೇನಾದರೂ ಕಳಿಸಿದ್ರೆ ಫಿನಿಷರ್ ರೋಲ್ಗೆ ಒಂದು ಒಳ್ಳೆ ರೀಪ್ಲೇಸ್ಮೆಂಟ್. ನೀವು ಇಮ್ಯಾಜಿನ್ ಮಾಡಿ, ಜಿತೇಶ್ ಪ್ಲೇಸ್ಗೆ ಹಾರ್ದಿಕ್ ಬಂದು, ಹಾರ್ದಿಕ್ ಜೊತೆಗೆ ಟಿಮ್ ಡೇವಿಡ್, ರೊಮ್ಯಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಆ ಒಂದು ಫಿನಿಷಿಂಗಲ್ಲಿ 4 ಜನ ಇದ್ದರೆ ಹೇಗಿರುತ್ತೆ ಅಂತ. ಸೊ ಹಾಗಾಗಿ ನಮಗೆ ಬಂದರೆ ಪ್ಲಸ್ ಇದ್ದೇ ಇದೆ. ಜೊತೆಗೆ ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ರಜತ್ತಿಗೆ ಒಳ್ಳೆ ಹೆಲ್ಪ್ ಆಗ್ತಾರೆ ವಿತ್ ವಿರಾಟ್. ಸೊ ಇಬ್ಬರು ಜೊತೆಯಾಗಿ ಇನ್ನಷ್ಟು ಬಲಪಡಿಸ್ಬೋದು ನಮ್ಮ ಟೀಮನ್ನು. ಸೊ ಹಾರ್ದಿಕ್ ಪಾಂಡ್ಯದ ಆ ಸ್ಟೈಲ್, ಆ ಸ್ವ್ಯಾಗ್ ಏನಿದೆ ಅದು RCBಗೆ ಸೆಟ್ ಆಗುತ್ತೆ. ಇನ್ನು ಕ್ರಿಸ್ ಗೇಲ್ ಇವರೆಲ್ಲ ಒಂದಷ್ಟು ಜಾಲಿ ಪ್ಲೇಯರ್ಸ್ ಇದ್ರಲ್ಲ, ಸೊ ಅವರ ವೈಬ್ಗೆ ಮ್ಯಾಚ್ ಆಗುವಂಥ ಟೀಮ್ RCB, ಇದರಲ್ಲಿ ಎರಡನೇ ಮಾತಿಲ್ಲ. ಬಟ್ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಏನಾದರೂ ರಿಫ್ಟ್ ಬರುತ್ತಾ ಗೊತ್ತಿಲ್ಲ. ರಜತ್ನಂತೂ ಚೇಂಜ್ ಮಾಡುವಂಥ ಪ್ರಶ್ನೆನೇ ಇಲ್ಲ, ಅದಂತೂ ಡಿಬೇಟ್ ಮಾಡುವಂಥ ವಿಚಾರನೇ ಅಲ್ಲ. ಹಾರ್ದಿಕ್ ಏನಾದರೂ ನನಗೆ ಲೀಡರ್ಶಿಪ್ ರೋಲ್ ಬೇಕು ಅಂತ ಬಂದರೆ ಟ್ರೇಡ್ ನಡೆಯಲ್ಲ. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಟ್ರೇಡ್ ವಿಚಾರವಾಗಿ? ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.